RSS ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಇದರ ಉದ್ದೇಶ ಇಟ್ಟೆ RSS ಯಾಕೆ ಬ್ಯಾನ್ ಮಾಡ್ಬೇಕಂದ್ರೆ RSS ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಗೌರಿ ಲಂಕೇಶ್ ಅವರನ್ನು ಕೊಲೆ ಮಾಡ್ತು, ಕಲಬುರ್ಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಶೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ RSS ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಎಂಬ ಒಂದು ಜಗಳ ಹಚ್ಚಲಕ್ಕೆ ಏನಪ್ಪ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂತಹ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು RSS ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿರುವಾಗ ಅವರ ದೇಶದಲ್ಲಿ ಇರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತ ಹೇಳಿ. ಆದ್ರೆ RSS ಗೆ ಸಂಬಂಧ ಇರಲಾದಂತ ಒಬ್ಬ ದಲಿತ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೇರಿಕೆ ಹಾಕದಂತ ಒಂದು ಹವ್ಯಾಸ ಯಾಕಂದ್ರೆ ರಮೇಶ್ ಜಿಗಜಿಣಗಿ RSS ಮತ್ತು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದಾರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡ್ಕರ್ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ RSS ಬ್ಯಾನ್ ಮಾಡ್ಬೇಕು. ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ RSS ಬ್ಯಾನ್ ಮಾಡ್ಬೇಕಂತ ಆಗ್ರಹಪಡಿಸ್ತಾ ಇದೆ. RSS ನ ದ್ವಂದ್ವ ನಿಲುವನ್ನ ಇವತ್ತು ಪ್ರಶ್ನೆ ಮಾಡುವ ಮೂಲಕ ಇವತ್ತು ತಮ್ಮ ಜವಾಬ್ದಾರಿಯನ್ನ ತೋರಿರ್ತಕ್ಕಂಥದ್ದು. ಇವತ್ತು RSS ನ ಸರಸಂಘ ಚಾಲಕ ಅಂತ ಏನ್ ಹೇಳ್ಕೊತಾರೆ ಮೋಹನ್ ಭಾಗವತ್ ಅವರು, ಅವರಿಗೆ ಪತ್ರ ಬರೆಯುವ ಮೂಲಕ ನಿಮ್ಮ ಸಂಘಟನೆಯ ದೇವ ಉದ್ದೇಶ ಏನು ಮತ್ತು ನಿಮ್ಮ ನಿಲುವುಗಳೇನು ಅದರ ಸ್ಪಷ್ಟನೆ ನೀಡಬೇಕಂತ ಹೇಳಿ ಗೃಹ ಮಂತ್ರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡದೇನೆ ತನ್ನ ಗುಲಾಮರಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ನಿಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಜೀವ ಭಯದ ಧಮಕಿಯನ್ನ ಒಡ್ಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಒಂದೇನೆ ಹೇಳಕ್ ಇಷ್ಟಪಡ್ತೀವಿ, ನಾವು ದೇಶ ಪ್ರೇಮವನ್ನ ಮಾತಾಡ್ತೀರಿ, ಸುಖ ಸುಮ್ಮನೆ ಆ ದೇಶ ಪ್ರೇಮದ ನಿಮ್ಮಲ್ಲಿ ನೈಜತೆನೇ ಇಲ್ಲ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೇಕಾದ್ರೆ ನಿಮ್ಮ ಕೊಡುಗೆ ಏನಿಲ್ಲ ಅಂತಕ್ಕಂಥದ್ದು ಇತಿಹಾಸದಿಂದ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಾವು ಸುಳ್ಳು ದೇಶ ಪ್ರೇಮವನ್ನ ಬಿತ್ತುವ ಮೂಲಕ ಜನರಲ್ಲಿ ಗೊಂದಲವನ್ನ ಉಂಟು ಮಾಡ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ಸಂಘರ್ಷವನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಕೋಮುವಾದಿತನವನ್ನ ಹೆಚ್ಚಿಗೆ ಮಾಡತಕ್ಕಂಥ ಪ್ರಸಂಗವನ್ನ ತಂದಿಡ್ತಕ್ಕಂಥದ್ದು ತಮ್ಮ ದೇಹ ಉದ್ದೇಶ. ಈ ಸಂಘಟನೆ ದೇಹ ಉದ್ದೇಶವನ್ನ ಮನಗಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಿಮ್ಮ ಸಂಘದ ನೋಂದಣಿ ಯಾಕಾಗಿಲ್ಲ ಅಂತಕ್ಕಂಥದ್ದು, ನಿಮ್ಮ ಸಂಘದ ಉದ್ದೇಶ ಏನಂತ ಕೇಳಿರ್ತಾರೆ. ಹಾಗಾಗಿ ಇವತ್ತು ರಮೇಶ್ ಜಿಗಜಿಣಗಿ ಇವತ್ತು ಹಿರಿಯ ಸಂಸದರಾಗಿ ಕೂಡ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೀನೊಬ್ಬ ದಲಿತ ನಿನ್ಗ್ಯಾಕ್ಬೇಕು RSS ವಿಷಯ, ನೀನೇನಾದ್ರೂ ಅದರ ಬಗ್ಗೆ ಮಾತಾಡಿದ್ರೆ ನೀನು ಮಣ್ಣಾಗಿ ಹೋಗ್ತೀಯ ಅಂತಕ್ಕಂಥ ಧಮಕಿಯ ಮಾತುಗಳನ್ನ ಆಡ್ತಿದ್ದಾರೆ. ಇವರು ಜವಾಬ್ದಾರಿ ಹೊತ್ತ ಸಂಸದರ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ಪ್ರಶ್ನೆಯನ್ನ ಮೂಡ್ತಾ ಇದೆ. ನೀವು ನಾಲಾಯಕರು ಆ ಸ್ಥಾನಕ್ಕೆ. ಇವತ್ತು CT ರವಿ ನೀನು ಕೂಡ ನಾಲಾಯಕ. ಇವತ್ತು ಜನರು ನಿಮ್ಮನ್ನು ಸೋಲಿಸಿ ಮನೇಲಿ ಕೂರಿಸಿದ್ದಾರೆ ಇವತ್ತು. ಆದ್ರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ನಿಮ್ಮ ಸಂಸ್ಕೃತಿ ಏನು, ನಿಮ್ಮ ಮಾತಾಡ್ತಕ್ಕಂಥ ಪದ ಬಳಕೆ ಏನು. ಒಬ್ಬ ಗೃಹ ಸಚಿವರು ಏಕವಚನ ಮಾತಾಡ್ತೀವಿ, ನೀನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರಾಜ್ಯ ಜನತೆ ನಿನ್ನನ್ನು ಕೂಡ ಹಾಗೆ ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ನಾವು ಕಾನೂನನ್ನ ಗೌರವಿಸೋರು, ಸಂವಿಧಾನ ಗೌರವಿಸೋರು. ಹಾಗಾಗಿ ನಾವು ಸಂವಿಧಾನಬದ್ಧವಾದ ಶಬ್ದಗಳನ್ನೇ ಬಳಸ್ತಾ ಇದ್ವಿ. ನಮಗೂ ಕೂಡ ಮಾತಾಡ್ಲಿಕ್ಕೆ ಬರ್ತದೆ, ಆದ್ರೆ ನಮ್ಮ ಗೌರವ ನಾವು ಕಳ್ಕೊಂಡೆ ಆಗ್ತದೆ ಅಂತೇಳಿ ನಿಮ್ಮ ಗೌರವನ ಉಳಿಸಿ ನಿಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವು ಟಾರ್ಗೆಟ್ ಮಾಡಿದ್ಯಾದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಸಮುದಾಯದ ಶಕ್ತಿ ನಮ್ದು ಕೂಡ ಇದೆ. ಇವೆಲ್ಲವೂ ಕೂಡ ನೀವು ಕೂಡ ಮನಗೊಳ್ಬೇಕಂತೇಳಿ ನಾನು ಇವತ್ತು ಈ ಪ್ರತಿಭಟನೆ ಮೂಲಕ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ.